ಬಹುಳವನವು ಶ್ರೀಹರಿಯ ಸಖಿಯಾದ ಗೋಪಿಕೆ ಬಹುಳಾ ವಾಸಿಸುವ ಅತ್ಯಂತ ಸುಂದರವಾದ ಅರಣ್ಯವಾಗಿದೆ. ಬಹುಳಾ ಶ್ರೀಹರೆಯ ಪತ್ನಿ ತತ್ರ ತಿಷ್ಠತಿ ಸರ್ವದಾ. ಈ ಸ್ಥಳದ ಪ್ರಸ್ತುತ ಹೆಸರು ಬಾಟಿ. ಇದು ಮಥುರೆಯಿಂದ ಪಶ್ಚಿಮಕ್ಕೆ 7 ಮೈಲಿ ದೂರದಲ್ಲಿ ರಾಧಾಕುಂಡ ಮತ್ತು ಬೃಂದಾವನದ ಮಧ್ಯದಲ್ಲಿದೆ. ಇಲ್ಲಿ ಸಂಕರ್ಷಣಕುಂಡ ಮತ್ತು ಮಾನಸರೋವರ ಎಂಬ 2 ಕುಂಡಗಳಿವೆ. ಒಂದೊಮ್ಮೆ ಶ್ರೀಮತಿ ರಾಧಿಕಾ ಅವರು ಮಾನದಲ್ಲಿದ್ದಾಗ ಪ್ರಣಯ ಕೋಪ ಅವರು ಇಲ್ಲಿನ ಕುಂಜವೊಂದರಲ್ಲಿ ಅಡಗಿಕೊಂಡರು. ಅವರಿಂದ ದೂರಾದ ಕೃಷ್ಣನು ತೀವ್ರ ದುಃಖಿತನಾದನು. ಸಖಿಯರ ಸಹಾಯದಿಂದ ಆಕೆಯನ್ನು ಹುಡುಕುವಲ್ಲಿ ಯಶಸ್ವಿಯಾದ ಕೃಷ್ಣನು ಅತ್ಯಂತ ಕಷ್ಟದ ಮೇಲೆ ಆಕೆಯ ಮುನಿಸನ್ನು ಶಮನಗೊಳಿಸಿದನು. ಯಾವುದೇ ವ್ಯಕ್ತಿಯು ಒಂದು ನಿರ್ದಿಷ್ಟ ಆಸೆಯನ್ನು ಇಟ್ಟುಕೊಂಡು ಇಲ್ಲಿ ಸ್ನಾನ ಮಾಡಿದರೆ ಆತನ ಆಸೆ ಈಡೇರುತ್ತದೆ ಎಂಬುದು ಜನಪ್ರಿಯ ನಂಬಿಕೆಯಾಗಿದೆ. ಈ ಕುಂಡದ ದಂಡೆಯ ಮೇಲಿರುವ ದೇವಾಲಯದಲ್ಲಿ ಶ್ರೀಕೃಷ್ಣ, ಹುಲಿ, ಹಸು, ಅದರ ಕರು ಮತ್ತು ಬ್ರಾಹ್ಮಣನ ಮೂರ್ತಿಗಳಿವೆ. ಜಾನಪದ ಕಥೆಯ ಪ್ರಕಾರ ಒಂದೊಮ್ಮೆ ಬಹುಳ ಹೆಸರಿನ ಹಸು ಈ ಕೊಳದಿಂದ ನೀರು ಕುಡಿಯುತ್ತಿದ್ದಾಗ ಕ್ರೂರ ಹುಲಿಯೊಂದು ಅದರ ಮೇಲೆ ದಾಳಿ ಮಾಡಿ ಹಿಡಿಯಿತು. ಹಸಿದ ತನ್ನ ಕರುವಿಗೆ ಹಾಲು ಉಣಿಸಿ ತನ್ನ ಯಜಮಾನನಾದ ಬ್ರಾಹ್ಮಣನ ಮನೆಗೆ ಮರಳಿ ಬಂದ ನಂತರ ತಾನು ಹುಲಿಗೆ ಆಹಾರವಾಗಲು ಹಿಂತಿರುಗುವುದಾಗಿ ಅದು ಹುಲಿಗೆ ಭರವಸೆ ನೀಡಿತು. ಹಸುವು ತನ್ನ ಕರುವಿಗೆ ಹೊಟ್ಟೆ ತುಂಬ ಹಾಲು ಕುಡಿಯಲು ಹೇಳಿ ಹುಲಿಗೆ ತಾನು ಕೊಟ್ಟ ಮಾತಿನ ಬಗ್ಗೆ ತಿಳಿಸಿತು. ಆದರೆ ಕರುವು ಹಾಲು ಕುಡಿಯದೆಯೇ ತಾಯಿಯೊಂದಿಗೆ ಹೋಗಲು ಪಟ್ಟು ಹಿಡಿಯಿತು. ಬ್ರಾಹ್ಮಣನೂ ಸಹ ಹಸು ಮತ್ತು ಕರುವನ್ನು ಮನೆಯಲ್ಲೇ ಬಿಟ್ಟು ತಾನೊಬ್ಬನೇ ಹುಲಿಗೆ ಆಹಾರವಾಗಲು ಸಿದ್ಧನಾದನು. ಕೊನೆಯಲ್ಲಿ ಮೂವರು ಹುಲಿಯ ಬಳಿಗೆ ಬಂದು ಒಬ್ಬರಿಗಿಂತ ಒಬ್ಬರು ತಾವೇ ಬಲಿಯಾಗಲು ಬಯಸಿದರು. ಅದೇ ಸಮಯದಲ್ಲಿ ಕೃಷ್ಣನು ಅಲ್ಲಿ ಪ್ರಕಟನಾದನು ಮತ್ತು ಹುಲಿಯ ಮನಸ್ಸು ಪರಿವರ್ತನೆಯಾಯಿತು. ಕೃಷ್ಣನ ಕೃಪೆಯಿಂದ ಬ್ರಾಹ್ಮಣನು ಹಸು ಮತ್ತು ಕರುವಿನೊಂದಿಗೆ ಸುರಕ್ಷಿತವಾಗಿ ಮನೆಗೆ ಮರಳಿದನು. ಶ್ರೀ ರಾಧಾಕುಂಡವು ಬಹುಳವನದ ವ್ಯಾಪ್ತಿಯಲ್ಲೇ ಇರುವುದರಿಂದ ಬಹುಳಾಷ್ಟಮಿಯ ದಿನದಂದು ಶ್ರೀ ರಾಧಾಕುಂಡದಲ್ಲಿ ಸ್ನಾನ ಮಾಡುವ ಪದ್ಧತಿ ಇದೆ. ಆ ದಿನ ಶ್ರೀ ರಾಧಾಕುಂಡದಲ್ಲಿ ಸ್ನಾನ ಮಾಡಲು ಅಪಾರ ಜನಸ್ತೋಮವೇ ನೆರೆಯುತ್ತದೆ. ಭಗವಾನ್ ಶ್ರೀ ಚೈತನ್ಯ ಮಹಾಪ್ರಭುಗಳು ವಿವಿಧ ಅರಣ್ಯಗಳಲ್ಲಿ ಸಂಚರಿಸುತ್ತಿದ್ದಾಗ ಈ ಸ್ಥಳದ ನೈಸರ್ಗಿಕ ಸೌಂದರ್ಯವನ್ನು ನೋಡಿ ಭಾವಪರವಶರಾದರು. ಇದರ ಅತ್ಯಂತ ಸುಂದರವಾದ ಮತ್ತು ಹೃದಯಸ್ಪರ್ಶಿ ವರ್ಣನೆಯನ್ನು ಶ್ರೀ ಚೈತನ್ಯ ಚರಿತಾಮೃತದಲ್ಲಿ ಮಧ್ಯ ಲೀಲೆ ಅಧ್ಯಾಯ 17 ನೀಡಲಾಗಿದೆ. ಶ್ರೀ ಚೈತನ್ಯ ಮಹಾಪ್ರಭುಗಳು ಬಹುಳವನವನ್ನು ಪ್ರವೇಶಿಸಿದಾಗ ಅಲ್ಲಿ ಮೇಯುತ್ತಿದ್ದ ಸುಂದರ ಹಸುಗಳು ಅವರನ್ನು ಸುತ್ತುವರೆದವು. ಅವು ಹುಲ್ಲು ಮೇಯುವುದನ್ನು ನಿಲ್ಲಿಸಿ ಪ್ರೇಮದ ಬರದಲ್ಲಿ ಅರಚುತ್ತಾ ಮಹಾಪ್ರಭುಗಳ ದೇಹವನ್ನು ನೆಕ್ಕಲು ಪ್ರಾರಂಭಿಸಿದವು. ಹಸುಗಳ ಈ ವಾತ್ಸಲ್ಯ ಪ್ರೇಮವನ್ನು ನೋಡಿ ಮಹಾಪ್ರಭುಗಳು ಭಾವಪರವಶರಾದರು. ಅವು ಸ್ವಲ್ಪ ಶಾಂತವಾದಾಗ ಅವರು ಹಸುಗಳನ್ನು ಮಮತೆಯಿಂದ ಸವರಲು ತೊಡಗಿದರು. ಹಸುಗಳಿಗೂ ಅವರ ಸಾಂಗತ್ಯವನ್ನು ಬಿಟ್ಟು ಹೋಗಲು ಮನಸ್ಸಿರಲಿಲ್ಲ, ಆದರೆ ಗೊಲ್ಲರು ಅತ್ಯಂತ ಕಷ್ಟದಿಂದ ಅವುಗಳನ್ನು ಅಲ್ಲಿಂದ ಕರೆದೊಯ್ದರು. ಆ ಸಮಯದಲ್ಲಿ ಮಹಾಪ್ರಭುಗಳು ಆಳವಾದ ಭಾವಪರವಶತೆಯಲ್ಲಿ ಮುಳುಗಿದ್ದರು ಮತ್ತು ಕಣ್ಣೀರು ಹಾಕುತ್ತಾ ಕೋತಾಯ ಕೃಷ್ಣ, ಕೋತಾಯ ಕೃಷ್ಣ, ಕೃಷ್ಣ ಎಲ್ಲಿದ್ದಾನೆ, ಕೃಷ್ಣ ಎಲ್ಲಿದ್ದಾನೆ ಎಂದು ಕೂಗುತ್ತಿದ್ದರು. ಹರಿಣಗಳ ಹಿಂಡುಗಳು ಯಾವುದೇ ಭಯವಿಲ್ಲದೆ ಅಲ್ಲಿಗೆ ಬಂದು ಮಹಾಪ್ರಭುಗಳ ಅಂಗಾಂಗಗಳನ್ನು ಪ್ರೀತಿಯಿಂದ ನೆಕ್ಕಲು ತೊಡಗಿದವು. ಗಿಳಿ, ಮೈನಾ, ಕೋಗಿಲೆ, ಚಾತಕ ಪಕ್ಷಿಗಳು ಮತ್ತು ದುಂಬಿಗಳು ಪಂಚಮ ಸ್ವರದಲ್ಲಿ ಹಾಡಲಾರಂಭಿಸಿದವು ಮತ್ತು ನವಿಲುಗಳು ಮಹಾಪ್ರಭುಗಳ ಮುಂದೆ ನರ್ತಿಸಿದವು. ಮರಗಳು ಮತ್ತು ಬಳ್ಳಿಗಳು ಚಿಗುರು, ಹೊಸ ಎಲೆಗಳು ಮತ್ತು ಹೂವುಗಳಿಂದ ತುಂಬಿ ಹರ್ಷಚಿತ್ತರಾದವು. ಅವು ತಮ್ಮ ತೋಳುಗಳಂತಿರುವ ಕೊಂಬೆಗಳಿಂದ ಮಹಾಪ್ರಭುಗಳ ಕಮಲದ ಪಾದಗಳಿಗೆ ಪ್ರೀತಿಯಿಂದ ಹೂವು ಮತ್ತು ಹಣ್ಣುಗಳನ್ನು ಅರ್ಪಿಸಿದವು. ಬೃಂದಾವನದ ಚರ ಮತ್ತು ಅಚರ, ಚಲಿಸುವ ಮತ್ತು ಚಲಿಸದ ಜೀವಿಗಳ ಈ ಭಾವಪರವಶತೆಯನ್ನು ನೋಡಿ ಮಹಾಪ್ರಭುಗಳು ಇನ್ನಷ್ಟು ಭಾವೋನ್ಮತ್ತರಾಗಿ ಕೃಷ್ಣ ನಾಮ ಜಪಿಸಿ, ಕೃಷ್ಣ ನಾಮ ಜಪಿಸಿ ಎಂದು ಗಟ್ಟಿಯಾಗಿ ಕೂಗಿದರು. ವ್ರಜದ ಎಲ್ಲಾ ಚರಾಚರ ಜೀವಿಗಳು ಅವರ ಮಾತುಗಳನ್ನು ಪ್ರತಿಧ್ವನಿಸಿದವು. ಕೆಲವೊಮ್ಮೆ ಮಹಾಪ್ರಭುಗಳು ಹರಿಣಗಳ ಕುತ್ತಿಗೆಯನ್ನು ಅಪ್ಪಿಕೊಂಡು ಕರುಣಾಜನಕವಾಗಿ ಅತ್ತರು. ಆ ಪ್ರಾಣಿಗಳು ಕಣ್ಣೀರು ತುಂಬಿದ ಕಣ್ಣುಗಳಿಂದ ಮತ್ತು ಪ್ರೀತಿಯ ನೋಟದಿಂದ ಮಹಾಪ್ರಭುಗಳ ಕಮಲದಂತಹ ಮುಖವನ್ನು ದಿಟ್ಟಿಸಿ ನೋಡಿದವು.